ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನನಗೆ ಒಂದೆರಡು ಕಮೆಂಟ್ ಬಂದಿದೆ. ಆ ಕಮೆಂಟಿಗೆ ನಾನು ಉತ್ತರ ಕೊಡಬೇಕು. ಪಾಪಸ್ಗಳಿಗೂ ಅಷ್ಟಲಕ್ಷ್ಮಿ ಗಿಡಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಇವರಿಗೆ. ಹಳ್ಳಿನಲ್ಲಿ ಇದು ಮೂಲೆ ಮೂಲೆಲೆಲ್ಲ ಬೆಳ್ಕೊಂಡಿರುತ್ತೆ. ಇದು ಪಾಪಸ್ಗಳಿನ ಅಷ್ಟಲಕ್ಷ್ಮಿ ಗಿಡ ಅಂತ ಹೇಳ್ತಾರೆ ಅಂತ ನನಗೆ ಕಮೆಂಟ್ ಹಾಕಿದ್ದಾರೆ. ನಾನು ಹಳ್ಳಿಲಿ ಹುಟ್ಟಿ ಬೆಳೆದು ಬಂದಿರೋದು, ಟೌನಲ್ಲಿರೋದು. ಇವಾಗ ಅದು ಪಾಪಸ್ಕಳ್ಳಿ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತು, ಯಾಕೆಂದರೆ ನಾನು ಹಳ್ಳಿ ವಾತಾವರಣದಲ್ಲೇ ಬೆಳೆದು ಬಂದಿರೋಳು. ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ಕಮೆಂಟ್ ಹಾಕಿ, ಇಲ್ಲಾಂದರೆ ಯಾಕೆ ಸುಮ್ಮನೆ ಕಮೆಂಟ್ ಹಾಕಿ ಕೈ ನೋವಿಸ್ಕೊತೀರಾ? ಪಾಪಸ್ಕಳ್ಳಿಗೂ ಅಷ್ಟಲಕ್ಷ್ಮಿ ಗಿಡಕ್ಕೂ ವ್ಯತ್ಯಾಸ ಗೊತ್ತಾಗೋದಿಲ್ಲ ನಿಮಗೆ. ಪಾಪಸ್ಕಳ್ಳಿ ಯಾವುದು, ಅಷ್ಟಲಕ್ಷ್ಮಿ ಗಿಡ ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಹಾಕಿದ್ನಲ್ಲ ನೋಡಿ, ಇದು ಪಾಪಸ್ಕಳ್ಳಿ. ಫಸ್ಟ್ ಹಾಕಿದ್ದು ಪಾಪಸ್ಕಳ್ಳಿ. ಅದು ಕಾಣಲ್ವ ನಿಮಗೆ? ಕಾಣಲಿಲ್ಲ ಅಂದರೆ ಒಂದು ಕನ್ನಡಕ ಹಾಕ್ಕೊಂಡು ನೀಟಾಗಿ ನೋಡಿ. ಇನ್ನು ಇವಾಗ ಬರ್ತಿದೆ ನೋಡಿ, ಇದು ಅಷ್ಟಲಕ್ಷ್ಮಿ ಗಿಡ. ಗೊತ್ತಾಯ್ತಾ ಇವಾಗ? ಅಷ್ಟಲಕ್ಷ್ಮಿ ಗಿಡಕ್ಕೂ ಮತ್ತು ಪಾಪಸ್ಕಳ್ಳಿ ಗಿಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕೋದಲ್ಲ. ಬೇರೆ ಬೇರೆ ಐಡಿನ ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ ಹಾಕಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಿ ಅಂತ ನೀವು ತಿಳ್ಕೊಂಡಿರ್ಬೋದು. ನನ್ನ ಜೊತೆ ನನ್ನ ಮುಳುಕಟ್ಟಮ್ಮ ಇದ್ದಾಳೆ. ಆ ಅಮ್ಮ ನನ್ನ ಜೊತೆ ಇರಬೇಕಾದ್ರೆ ನನಗೇನಕ್ಕೆ ಭಯ? ನಾನೇನಕ್ಕೆ ಹೆದರ್ಕೊಳ್ಳಿ? ನೀವು ಇಂಥ 1000 ಕಮೆಂಟ್ ಹಾಕಿದ್ರು ನಾನು ಅದಕ್ಕೆ ಉತ್ತರ ಏನು ಕೊಡಬೇಕೋ ನಾನು ಕೊಡ್ತೀನಿ ಅಷ್ಟೇ. ನಿಮ್ಮಂಥವ್ರು ನೋಡೇ ಏನೋ ನಮ್ಮ ಹಿರೀಕರು ಒಂದು ಗಾದೆ ಮಾಡಿದ್ದಾರೆ, ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅಂತ. ಅದೇ ಥರನೇ ನಿಮಗೂ ಪಾಪಸ್ಗಳಿಗೂ ಕುಬೇರ ಗಿಡಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಇರೋ ಥರ ಕಮೆಂಟ್ ಹಾಕಿದ್ದೀರಾ. ಇದನ್ನು ಪೂಜೆ ಮಾಡಿಬಿಟ್ರೆ ದುಡ್ಡು ಸುರಿದ್ಬಿಡುತ್ತಾ ಅಂತ ಕಮೆಂಟ್ ಹಾಕಿದ್ದೀರಲ್ಲ. ಮತ್ತು ನೀವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ? ದೇವಸ್ಥಾನಕ್ಕೆ ಹೋಗಿ ನೀವು ಕೈ ಮುಗಿತೀರಲ್ಲ, ಮತ್ತು ನಿಮಗೆ ದುಡ್ಡು ಸುರಿದ್ಬಿಡುತ್ತಾ? ನೀವು ಒಂದು ನಂಬಿಕೆ ಇಟ್ಟು ತಾನೇ ದೇವಸ್ಥಾನಕ್ಕೆ ಹೋಗ್ತೀರಾ. ಅದೇ ಥರನೇ ಇದುವೇ. ಒಂದು ಮಾತಾಡಬೇಕಾದ್ರೂ ಅಷ್ಟೇ, ಒಂದು ಕಮೆಂಟ್ ಹಾಕಬೇಕಾದ್ರೂ ಅಷ್ಟೇ ಯೋಚನೆ ಮಾಡಿ ಕಮೆಂಟ್ ಹಾಕೋದನ್ನು ಕಲ್ತ್ಕೊಳ್ಳಿ. ನನಗೆ ಅಂತ ಅಲ್ಲ, ಯಾರೇ ಒಬ್ಬರಿಗೂ ಕಮೆಂಟ್ ಹಾಕ್ಬೇಕಾದ್ರೂ ಅಷ್ಟೇ ಯೋಚನೆ ಮಾಡಿ ಕಮೆಂಟ್ ಹಾಕಿ. ಕೈ ಇದೆ ಬರೆಯೋದಕ್ಕೆ, ಓದಿದ್ದೀವಿ ಅಂದ್ಬಿಟ್ಟು ಹೆಂಗೆ ಬೇಕಂಗೆ ಕಮೆಂಟ್ ಹಾಕೋದಲ್ಲ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ವಿಡಿಯೋ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ನಿಮ್ಮಂಥ ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕೋರಿಗೆ ಗೊತ್ತಿರೋದಿಲ್ಲ. ಮನೆಗಳಲ್ಲಿ ಇವಾಗ ಎಷ್ಟೊಂದು ವಾಸ್ತು ಗಿಡಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಿರ್ತಾರೆ. ಅದರಿಂದ ನಮಗೆ ದುಡ್ಡು ಉದುರುತ್ತೆ ಅಂತ ಪೂಜೆ ಮಾಡ್ತಾರಾ? ಇಲ್ಲ ಅಲ್ವಾ? ಒಂದು ನಂಬಿಕೆ ಇಟ್ಟೆ ತಾನೇ ಪೂಜೆ ಮಾಡೋದು. ಇದು ಅದೇ ರೀತಿಯೇ ನಮಗೊಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆನಲ್ಲೇ ಎಲ್ಲರೂ ಪೂಜೆ ಮಾಡೋದು. ಉದಾಹರಣೆ ನನಗೂ ಒಳ್ಳೆಯದಾಗಿದ್ದಕ್ಕೇ ನಾನು ವಿಡಿಯೋ ಮಾಡಿದ್ದು. ನಿಮ್ಮ ಥರ ಸುಳ್ಳು ಹೇಳ್ಕೊಂಡು ಪಾಪಸ್ಕಳ್ಳಿ ಅಂತ ಹೇಳ್ಕೊಂಡು ನಾನು ಮಾಡೋದಿಲ್ಲ. ಇನ್ನೂ ಒಂದು ಸತಿ ನಾನು ಅದು ಹಾಕಿದ್ದೀನಿ ನೋಡಿ, ಪಾಪಸ್ಕಳ್ಳಿದ್ದು ನೀಟಾಗಿ ನೋಡ್ಕೊಳ್ಳಿ. ನೋಡಿ, ಪಾಪಸ್ಕಳ್ಳಿಗೂ ಅಷ್ಟಲಕ್ಷ್ಮಿ ಗಿಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡ್ಕೊಳ್ಳಿ. ನೋಡಿ, ಇದು ಪಾಪಸ್ಕಳ್ಳಿ, ನಾನು ಆವಾಗಲೇ ತೋರಿಸಿದ್ದು ಅದು ಅಷ್ಟಲಕ್ಷ್ಮಿ ಗಿಡ. ಗೊತ್ತಾಯ್ತಾ ಈಗಲಾದರೂ? ದೊಡ್ಡದಾಗಿ ಕಮೆಂಟ್ ಹಾಕಿದ್ದೀರಲ್ಲ, ನೋಡಿ ತಿಳ್ಕೊಳ್ಳಿ. ಈಗಲಾದರೂ ಗೊತ್ತಾಯ್ತಾ ಅಷ್ಟಲಕ್ಷ್ಮಿ ಗಿಡ ಯಾವುದು, ಪಾಪಸ್ಕಳ್ಳಿ ಗಿಡ ಯಾವುದು ಅಂತ? ಹಂಗೂ ನಿಮಗೆ ಒಂದು ವೇಳೆ ಪಾಪಸ್ಕಳ್ಳಿ ಗಿಡಕ್ಕೂ ಅಷ್ಟಲಕ್ಷ್ಮಿ ಗಿಡಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಅಂದಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಇರ್ತಿತ್ತಲ್ವ ನನ್ನ ವೀಡಿಯೋದಲ್ಲಿ, ಫೋನ್ ಮಾಡಿ ಕೇಳ್ಬೋದಿತ್ತಲ್ಲ. ಅಷ್ಟು ದೊಡ್ಡ ಕಮೆಂಟ್ ಹಾಕಿ ನೀವು ಕೈ ನೋವಿಸ್ಕೊಳ್ಳೋ ಬದಲು ನಾನು ಕೇಳಿದ್ರೆ ನಾನು ಹೇಳ್ತಾ ಇದ್ನಪ್ಪ. ಇಂಥ ಜನಗಳು ಇರ್ತಾರ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕಮೆಂಟ್ ನೋಡಿದ ಮೇಲೆ ಗೊತ್ತಾಯಿತು. ದಿನ ಬೆಳಗ್ಗೆ ಎದ್ದು ನಾವು ಹೊರಗಡೆ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೂ ನಾವೇನು ಮಾಡ್ತೀವಿ? ಭಗವಂತನಿಗೊಂದು ಕಡ್ಡಿ ಕರ್ಪೂರ ಹಚ್ಬಿಟ್ಟು, ಭಗವಂತ ನಮ್ಮನ್ನು ಕಾಪಾಡಪ್ಪ, ನಾವು ಹೋಗೋ ಕೆಲಸ ಸಕ್ಸಸ್ ಆಗಲಿ, ನಾವು ಹೋದಾಗ ಬಂದಾಗ ನಮ್ಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅಂತ ಅದು ಬೇಡಿಕೆ ಇಟ್ಟು ಹೋಗ್ತೀವಿ. ಆವಾಗ ನಾವು ದೇವ್ರು ಇದ್ದಾನೆ ಅನ್ನೋ ಒಂದು ನಂಬಿಕೆಯಲ್ಲಿ ತಾನೇ ಹೋಗ್ತೀವಿ. ಇದು ಅಷ್ಟೇ, ನಾವೊಂದು ನಂಬಿಕೆ ಇಟ್ಟೇ ಪೂಜೆ ಮಾಡೋದು. ಕೆಲವೊಂದೊಂದು ವಿಡಿಯೋಗಳಲ್ಲೂ ಸಹ ನಾನು ಹೇಳಿದ್ದೀನಿ, ಕೊಲ್ಲೋನೊಬ್ಬ ಇದ್ದರೆ ಕಾಯೋನೊಬ್ಬ ಇದ್ದೇ ಇರ್ತಾನೆ ಅಂತ. ನನ್ನ ತುಳಿಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಿದ್ದಾರೆ, ಆದರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಯಾಕೆ ಹೇಳಿ? ನನ್ನ ಜೊತೆ ನನ್ನ ಮುಳುಕಟ್ಟಮ್ಮ ಇದ್ದಾಳೆ. ನಾವು ಮಾಡೋ ಕೆಲಸದಲ್ಲಿ ಒಂದು ನಿಯತ್ತು ಶ್ರದ್ಧೆ ಇಟ್ಟು ನಾವು ಕೆಲಸ ಮಾಡಿದ್ರೆ ಸಕ್ಸಸ್ಸು ಖಂಡಿತ ಸಿಗುತ್ತೆ. ನೋಡಿ, ನಾನು ಮತ್ತೊಮ್ಮೆ ಹಾಕಿದ್ದೀನಿ ಪಾಪಸ್ಕಳ್ಳಿ. ಇದು ಕುಬೇರ ಗಿಡ ಅಲ್ಲ, ಇದು ಪಾಪಸ್ಕಳ್ಳಿ ಕುಬೇರ ಗಿಡ. ಅದನ್ನು ಹಾಕಿದ್ದೀನಿ. ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಪಾಪಸ್ಕಳ್ಳಿ ಯಾವುದು, ಕುಬೇರ ಗಿಡ ಯಾವುದು, ಅಷ್ಟಲಕ್ಷ್ಮಿ ಗಿಡ ಯಾವುದು ಅಂತ ಅಂದರೂ ಕಾಣಿಸಿಲ್ಲ ಅಂದರೆ ಒಂದು ಕನ್ನಡಕ ಹಾಕ್ಕೊಂಡು ನೀಟಾಗಿ ಚೆಕ್ ಮಾಡಿ. ಎಲ್ಲರ ಮನೆಗಳ ಹತ್ರನೂ ಮನಿ ಪ್ಲ್ಯಾಂಟ್ ಹಾಕಿರ್ತಾರೆ. ಹಂಗಂದ್ರೆ ಆ ಮನಿ ಪ್ಲ್ಯಾಂಟ್ ಹಾಕಿದರೆ ಆ ಮನಿ ಎಲ್ಲ ಸುರಿದ್ಬಿಡುತ್ತೆ, ನಮಗೆ ದುಡ್ಡೆಲ್ಲ ಸುರಿದ್ಬಿಡುತ್ತೆ ಅಂತ ಮನಿ ಪ್ಲ್ಯಾಂಟ್ ಹಾಕಿರ್ತಾರಾ? ಎಲ್ಲನೂ ಒಂದು ನಂಬಿಕೆಯಿಂದ ತಾನೇ ಹಾಕ್ಕೊಂಡಿರ್ತಾರೆ. ಪಾಪಸ್ಕಳ್ಳಿ ಯಾವುದು ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಗೊತ್ತಾಗುತ್ತೆ, ಅದರಲ್ಲಿ ಬರುತ್ತೆ. ಆವಾಗ ನೋಡಿ ಪಾಪಸ್ಕಳ್ಳಿಗೂ ಅಷ್ಟಲಕ್ಷ್ಮಿ ಗಿಡಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ. ನಾನು ಮೊದಲು ಹಾಕಿದ ವಿಡಿಯೋ ಅದೇನೋ ಸಮಸ್ಯೆ ಆಗಿದೆ, ಅದು ಪಿಕ್ಚರ್ ಏನು ಕಾಣಿಸ್ತಿಲ್ಲ, ಬರೀ ನಂದು ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ. ಹಂಗಾಗಿ ನಾನು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ.
ನನ್ನ ವೀಡಿಯೋನ ಬೇರೆ ಫೋನಲ್ಲಿ ಚೆಕ್ ಮಾಡಿದಾಗ ನೋಡಿದೆ ಅದು ಬ್ಲಾಕ್ ಆಗಿದೆ ಅಂತ. ನನ್ನ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ, ಪಿಕ್ಚರ್ ಏನೂ ಕಾಣಿಸ್ತಾ ಇಲ್ಲ. ಆದರೂ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಲ್ಲ, ನಿಮಗೆಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ನಾನು ಮತ್ತೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ಇಷ್ಟ ಇದ್ದರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಂಥ ಕಮೆಂಟ್ ಹಾಕೋರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ನೋಡಿ ಮತ್ತೆ ನಾನು ಅದು ಪಾಪಸ್ಕಳ್ಳಿದು ವಿಡಿಯೋ ಮತ್ತು ಫೋಟೋನು ಹಾಕಿದ್ದೀನಿ. ನೀಟಾಗಿ ನೋಡಿ, ಪಾಪಸ್ಕಳ್ಳಿಗೂ ಮತ್ತು ಅಷ್ಟಲಕ್ಷ್ಮಿ ಗಿಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೀಟಾಗಿ ಗಮನಿಸಿ. ಸುಮ್ಮನೆ ಯಾರಿಗೂ ಈ ಥರ ಎಲ್ಲ ಕಮೆಂಟೆಲ್ಲ ಹಾಕೋಕ್ಕೆ ಹೋಗಬೇಡಿ. ನೋಡಿ ಇವಾಗ ನಾನು ತೋರಿಸ್ತಾ ಇರೋದು ಇದು ಅಷ್ಟಲಕ್ಷ್ಮಿ ಗಿಡ, ಕುಬೇರ ಗಿಡ. ಅವಾಗೆ ತೋರಿಸಿದ್ದು ಪಾಪಸ್ಕಳ್ಳಿ. ಇಷ್ಟೇ, ಕುಬೇರ ಗಿಡಕ್ಕೂ ಅಷ್ಟಲಕ್ಷ್ಮಿ ಗಿಡಕ್ಕೂ ಪಾಪಸ್ಕಳ್ಳಿಗೂ ಇರೋ ವ್ಯತ್ಯಾಸ ಇಷ್ಟೇ. ಪಾಪಸ್ಕಳ್ಳಿಗೂ ಅಷ್ಟಲಕ್ಷ್ಮಿ ಗಿಡಕ್ಕೂ ವ್ಯತ್ಯಾಸ ಗೊತ್ತಿಲ್ಲದಿದ್ದವರು ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಮತ್ತು ನನಗೆ ಕಮೆಂಟ್ ಹಾಕಿದ್ರಲ್ಲ, ಅವ್ರಿಗೆ ನನ್ನ ಕಡೆಯಿಂದ ಉತ್ತರನೂ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.